ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಷ್ಠಿತ ಬೈರ್ಕೂರು VSSN ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಮಿತ್ತ ನಮ್ಮ ವರಿಷ್ಠರು ಅಥವಾ ಹೈಕಮಾಂಡ್ ಆದಂತಹ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು, MLCಗಳಾದಂತಹ ಅನಿಲ್ ಕುಮಾರ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂತಹ ಆದಿನಾರಾಯಣರವರು, ಅಮಾನುಲ್ಲಾರವರು ನಮ್ಮ ತಾಲೂಕಿನ ನನ್ನನ್ನು ಒಳಗೊಂಡಂತೆ ನಮ್ಮ ನಾಯಕರನ್ನ ಬೆಂಗಳೂರಿಗೆ ಕರೆಸಿ ಕೆಲವು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ರು. ನಮ್ಮನ್ನು ಕರೆದಾಗ ನಾನು, ರಾಮಲಿಂಗಾರೆಡ್ಡಿ ಅವರು, ಗುಜನಹಳ್ಳಿ ಮಂಜುನಾಥ್ ಅವರು, ಹನುಮನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಹಾಸ್ ಶೆಟ್ಟಿ ಅವರು, ರಾಜೇಂದ್ರ ಗೌಡರು ಸೇರಿದಂತೆ ಕೆಲವು ಸೂಚನೆಗಳನ್ನು ಪಡೆದು ಅವರ ಸಲಹೆ ಮತ್ತು ಸೂಚನೆಗಳಂತೆ ನಮ್ಮ ಸ್ಥಳೀಯ ಮುಖಂಡರುಗಳಾದಂತಹ ಪೆತ್ತಂಡಹಳ್ಳಿಯ ಸೂರ್ಯನಾರಾಯಣ ಗೌಡರು ಮತ್ತು ಬೂಡದೇರು ಗ್ರಾಮದ ಆನಂದ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮತ್ತು ಕಾಡೇನಹಳ್ಳಿ ರವಿ ಮತ್ತು ಬೈರ್ಕೂರು ಗ್ರಾಮದ ಕೃಷ್ಣಣ್ಣ, ಲಕ್ಷ್ಮೀನಾರಾಯಣಣ್ಣ ಮತ್ತು ರಾಮಾಂಜಿ, ಶೇಖರ್, ಹಿರಣ್ಯಗೌಡನಹಳ್ಳಿಯ ಮಂಜುನಾಥ್, ಆಯಿತು ಕಾಡೇನಹಳ್ಳಿ ರವಿ ಹೇಳಿದೆ. ಈ ಥರ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಸಲಹೆ ಸೂಚನೆ ಮೇರೆಗೆ ಎಲ್ಲರೂ ಕೂಡಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತೇಳಿ 2 ದಿವಸದಿಂದ ನಾವು ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆದಷ್ಟು ಅವರೋಧ ಆಯ್ಕೆ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಇಲ್ಲಿಯ ಪರಿಸ್ಥಿತಿ ಚುನಾವಣೆಗೆ ಹೋಗಬೇಕಾಯಿತು. ನಮ್ಮ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂತಹ ಎಲ್ಲ 6 ಜನ ನಿರ್ದೇಶಕರು, 7 ಜನ ನಿರ್ದೇಶಕರು ನಮ್ಮಲ್ಲಿ ಗೆದ್ದಿದ್ರು. 7 ಜನ ನಿರ್ದೇಶಕರು ಮತ್ತು ಎಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಅಧ್ಯಕ್ಷರಾಗಿ ರಮೇಶ್ ರೆಡ್ಡಿ ಅವ್ರನ್ನ, ಉಪಾಧ್ಯಕ್ಷರಾಗಿ ರವಿ ಅವ್ರನ್ನ ನಮ್ಮ ನಾಯಕರ ಸಲಹೆ ಮೇರೆಗೆ ಎಲ್ಲರೂ ಸೇರಿ ಗೆಲ್ಲಿಸಿ ಅವರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ ವರಿಷ್ಠರಿಗೆ ಗೌರವ ತಂದು ಕೊಟ್ಟಂತಹ ಎಲ್ಲ ನಿರ್ದೇಶಕ ಮಿತ್ರರಿಗೂ, ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ನಾನು ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಪ್ರತಿಷ್ಠಿತ ಸೊಸೈಟಿ ಏನಿದೆ, ಅದು ಬೈರ್ಕೂರು ಸೊಸೈಟಿ, ಸುಮಾರು 20 ವರ್ಷಗಳಿಂದ JDS ಬೆಂಬಲಿತ ಅಭ್ಯರ್ಥಿಗಳ ಕೈಯಲ್ಲಿತ್ತು. ಅದನ್ನು ಇವತ್ತು ನಮ್ಮ ಈ ಭಾಗದ ಎಲ್ಲ ನಾಯಕರ ಒಗ್ಗಟ್ಟಿನ ಫಲವಾಗಿ ಮುಖ್ಯವಾಗಿ ನಮ್ಮ CPM ಗೋಪಾಲಣ್ಣ ಇವರೆಲ್ಲ ಈ ಭಾಗದವರು ಎಲ್ಲನೂ ನಮಗೆ ಒಂದು ಆಕ್ಷನ್ ಪ್ಲಾನ್ ಕೊಟ್ಟರು. ಈ ರೀತಿ ಮಾಡ್ಕೊಂಡೋದ್ರೆ ನಾವು ಸಕ್ಸಸ್ ಆಗ್ಬೋದು ಅಂತ. ಆ ಪ್ರಕಾರವಾಗಿ ನಾವೆಲ್ಲ ಮುಂದೆ ನಿಂತು ಮಾಡಿದ್ದಕ್ಕೆ ಇವತ್ತು ಯಶಸ್ಸು ನಮ್ಗೆ ಸಿಕ್ಕಿದೆ. ಆ ಯಶಸ್ಸನ್ನ ಇವರು ಅಭಿವೃದ್ಧಿಯ ಮೆಟ್ಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯಲ್ಲಿ ನನ್ನ ಮನವಿಯನ್ನು ಮಾಡುತ್ತಾ, ನಮ್ಮ ವರಿಷ್ಠರು ಏನು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ, ಅವರ ನಂಬಿಕೆಗೆ ಚ್ಯುತಿ ಬರದಂತೆ ಈ ಭಾಗದ ರೈತಾಪಿ ವರ್ಗಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಏನು ಅಭಿವೃದ್ಧಿ ಕುಂಠಿತೆಯಲ್ಲಿ ಹಿಂದೆ ಬಿದ್ದಿತ್ತು ಈ ಸೊಸೈಟಿ, ಅದನ್ನ ಇಲ್ಲಿಗೆ ಕೊನೆಗಾಣಿಸಿ ಅಭಿವೃದ್ಧಿಯತ್ತ ನೀವು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಲಹೆ ಮಾಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಂಗತಿಗಳೇ, ಇವತ್ತು ಬೈರ್ಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾದ ರಮೇಶ್ ರೆಡ್ಡಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ರವಿಕುಮಾರ್ ಇಬ್ಬರನ್ನೂ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂತ ನಮ್ಮ ಎಲ್ಲ ಡೈರೆಕ್ಟರ್ಗೂ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಏನು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲಿಸಿ ಓಟ್ ಹಾಕಿದ್ರು ಬೈರ್ಕೂರು ವ್ಯವಸಾಯ ಸಹಕಾರ ಸಂಘದ ಶೇರ್ ಹೋಲ್ಡರ್ಸು, ಅವ್ರಿಗೆಲ್ರಿಗೂ ಧನ್ಯವಾದಗಳು. ಅದರ ಜೊತೆಗೆ ಇಲ್ಲೇನು ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಲೀಡರ್ಸು, ಮುಖಂಡರು ಎಲ್ಲರನ್ನೂ ಏನು ಬೈರ್ಕೂರು ಇದರಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು, ಅವ್ರು ಗೆಲ್ಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಕ್ಕೆ ಒಳ್ಳೆ ಸೊಸೈಟಿಯಾಗಿ ಮುಂದೆ ಅಭಿವೃದ್ಧಿ ಆಗಲಿ. ತಾಲೂಕು ಸೊಸೈಟಿ ನಮ್ಮ ಕೈಯಲ್ಲೇ ಇದೆ. ಅಲ್ಲಿಂದ ಯಾವುದೇ ರೀತಿ ಸಹಕಾರ ತಗೊಂಡು ಇಲ್ಲಿ ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಈ ಜನರಿಗೆ ಕೆಲಸ ಮಾಡಬೇಕು ಅಂತೇಳಿ ನಾನು ಅವ್ರಿಗೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ರವಿ ಅವರು ಬಹುಮತದಿಂದ ಆಯ್ಕೆಯಾದರು. ಒಳ್ಳೆಯದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಎಲ್ಲ ಮತ ನೀಡಿ ಅವರಿಗೆ ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಷೇರುದಾರರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸೇವಾ ಸಹಕಾರ ಸಂಘ ಬಹಳ ಹಳೆಯದು, ಬಹಳ ವರ್ಷಗಳಿಂದನೂ ನಡ್ಕೊಂಡ್ಬಂತು. ಅದೇನು ಅಭಿವೃದ್ಧಿಯ ಹಂತದಲ್ಲಿ ಇರುವಾಗ ಅಡಚಣೆಗಳಿಂದ ಸ್ವಲ್ಪ ಅಭಿವೃದ್ಧಿ
ಪಕ್ಷದಿಂದ ಆಯ್ಕೆಯಾದಂಥ ಅಧ್ಯಕ್ಷ ಉಪಾಧ್ಯಕ್ಷರು ಕ್ರಮ ಕೈಗೊಂಡು ಜನ ಸೇವೆ ಮಾಡಲಿಕ್ಕೆ ಮತ್ತೆ ಎಲ್ರಿಗೂ ಅನುಕೂಲ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಲಹೆ ನೀಡುತ್ತಾ ನಮ್ಮ ಆಯ್ಕೆಗೆ ಸಹಕರಿಸಿದಂಥ ನಮ್ಮ ಗುಜನಹಳ್ಳಿ ಮಂಜಣ್ಣ ಅವರು, ನಮ್ಮ ಸರ್ವಜ್ಞಗೌಡರು, ನಮ್ಮ CPM ಗೋಪಾಲನವರು, ಆದಿನಾರಾಯಣ ಅವ್ರಿಗೂ ಎಲ್ರಿಗೂ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ. ಇದು ಸುಮಾರು 20 ವರ್ಷದಿಂದ ನನಗೆ ಗೊತ್ತಿದ್ದಾಗೆ ನಾನು 20 JDS ತೆಕ್ಕೆಯಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ನಮ್ಮ ಬೈರ್ಕೂರು ಭಾಗದ ಮುಖಂಡರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ನಮ್ಮ ಒಗ್ಗಟ್ಟು ಈ ಬೈರ್ಕೂರು ಹೋಬಳಿಯಲ್ಲಿ ಬೈರ್ಕೂರು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ನವರು ಬಲವಾದಂತ ದೃಢ ಸಂಕಲ್ಪ ಕೊಟ್ಟು ಕಾಂಗ್ರೆಸ್ ಬೇಕಾದಷ್ಟು ಇಲ್ಲಿದೆ. ಇದು ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆದಾಗ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇವತ್ತು ನಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ನಮ್ಮ ಈ ಬೈರ್ಕೂರು ಪಂಚಾಯತಿಯ ಬೈರ್ಕೂರು ವ್ಯಾಪ್ತಿಯ ಎಲ್ಲಾ ಮುಖಂಡರುಗಳ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿರೋದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಇನ್ನೊಂದು ವಿಚಾರ, ನಮ್ಮ ಪಕ್ಷ ಯಾವುದೇ ಒಂದು ಗ್ರಾಮಕ್ಕೆ ಹೋಗು, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿಗೆ ದೊಡ್ಡ ಇವತ್ತು ಇದು ದ್ಯಾಮೂಲೆ, ಇದು ನಿಜವಾಗ್ಲೂ ದ್ಯಾಮೂಲೆ. ಏನು ಈ ವರ್ಷ ಈ ಜನವರಿ ಬಂದ ಮೇಲೆ 2 ಚುನಾವಣೆಗಳಾಯ್ತು. ನನಗೆ ಗೊತ್ತಿಲ್ಲ, TPSMS ಮತ್ತೆ ಬೈರ್ಕೂರು. ಇದು ನಮ್ಮ ಏನು ಈ ಚುನಾವಣೆ ನಮ್ಮ ಆವಣಿ ಬ್ಲಾಕ್ ನಾವು 11 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಇಲ್ಲಿ 7 ಜನ ಅವಿರೋಧವಾಗಿದ್ದೀವಿ. ಇಲ್ಲಿ ಆಗಿದ್ದು ಬಹಳ ಒಂದು ಹೆಮ್ಮೆ ತರತಕ್ಕಂಥ ವಿಷಯ. ಯಾಕಂದ್ರೆ ಈ ಬೈರ್ಕೂರಲ್ಲಿ ಘಟಾನುಘಟಿಗಳಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರದ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಸಹ ನೀವು ಕಾಂಗ್ರೆಸ್ಗೆ ತರ್ತೀರಿ ಅಂತ ಆಶೀರ್ವಾದಗಳನ್ನು ನಿಮ್ಗೆ ಇರುತ್ತೆ ಅಂತ ಹೇಳ್ತಾ, ನಾವೆಲ್ಲರೂ ನೀವು ನಮ್ಗೆ ಫೋನ್ ಮಾಡಿದ್ರೆ ನಾವು ಸದಾ ನಿಮ್ಮ ಚುರುಡರಾಗಿ ಇರ್ತೀವಿ. ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ. ನೀವು ಇವತ್ತೇನು ಈ ವ್ಯವಸಾಯ ಸೇವಾ ಸಹಕಾರ ಚುನಾವಣೆಗೆ ನನಗೆ ಗೊತ್ತಿದ್ ಮಾತ್ರ ಆನಂದ್ ರೆಡ್ಡಿ ನಿದ್ರ ಪೈನಲ್ಲಿ ಆಗ್ತಿಲ್ಲ ವಾಯನ ಮಾತು ಅದು ಏನಕ್ಕೆ ತಲೆ ಎಷ್ಟು ಪೋದ್ಲು ಅಯ್ಯೋ ಏಮಾಯ್ನ ಆ ರೀತಿ ಆನಂದ್ ರೆಡ್ಡಿ ಆಗ್ಬೋದು. ಅದ್ರ ಜೊತೆಯಲ್ಲಿ ನಮ್ಮ ರೀತಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಒಬ್ಬರು ಮಾತೊಬ್ಬರು ಬಿಟ್ಕೊಡದೆ ಇವತ್ತು ಮಾಡಿದ್ದಕ್ಕೆ ನಿಮಗೆ ಫಲ ಸಿಕ್ಕಿದೆ. ಈ ಫಲ ಎಲ್ಲಾ ಚುನಾವಣೆಗಳಲ್ಲೂ ಸಿಗುತ್ತೆ. ನಿಮ್ಮ ಬೈರ್ಕೂರಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಸಿಗಬೇಕಾದ್ರೆ ನಿಮ್ಮ ಒಗ್ಗಟ್ಟು ಪ್ರದರ್ಶನ ಅದರಿಂದ ಸಿಗುತ್ತೆ ಅಂತ ಹೇಳ್ತಾ, ನೀವು ಮುಂದೆ ಇದೇ ರೀತಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಇವತ್ತು VSSN ಬೈರ್ಕೂರು ಸೊಸೈಟಿ ಚುನಾವಣೆ ನಡೆದಿದ್ದು ಫಲಿತಾಂಶ ಬಂದಿದೆ. ಅಧ್ಯಕ್ಷರಾಗಿ ರಮೇಶ್ ಗೌಡ ಮತ್ತು ಉಪಾಧ್ಯಕ್ಷ ರಮೇಶ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾಗಿ ರವಿ ಇವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯನ್ನ ಮಾಡಿರುತ್ತೇವೆ. ಹಾಗೆ ಈ ಬೈರ್ಕೂರು ಸೊಸೈಟಿ ಸುಮಾರು ವರ್ಷ ಅಂದ್ರೆ 50 ವರ್ಷ ಆಗಿದೆ ಏನು ಸ್ಥಾಪನೆ ಆಗಿ, ಮತ್ತೆ 20 ವರ್ಷದಿಂದ 20-30 ವರ್ಷದಿಂದ ಬೇರೆ ಪಕ್ಷದ ಅಡಿಯಲ್ಲಿತ್ತು. ಇದು ಸರ್ಕಾರ ಆದೇಶ ಏನಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸೊಸೈಟಿ ಏನಿದೆ ಮತ್ತೆ ರೈತರಿಗೆ ಕಡಿಮೆ ಬಡ್ಡಿದಲ್ಲಿ ರೈತರಿಗೆ ಏನು ಬೆಲೆಯನ್ನು ಮಾಡಿಕೊಂಡು ಇದನ್ನ ಕಟ್ಟುವ ರೀತಿ, ಸಾಲ ಕಡಿಮೆ ಬಡ್ಡಿಯಲ್ಲಿ ಕೊಡುವ ರೀತಿ ಇತ್ತು. ಹಾಗೆ ಮತ್ತೆ ಮಹಿಳಾ ಸಂಘಗಳಿಗೆ ನಮ್ಮ ನೀಲಕಂಠೇಗೌಡರು ಏನು ಆವಾಗ ಕಡಿಮೆ ಬಡ್ಡಿನೇ ಇಲ್ಲದೆ ಬಡ್ಡಿ ರಹಿತ ಅನೇಕ ಸಂಘಗಳಿಗೆ ನಮ್ಮ ಬೈರ್ಕೂರು ಸೊಸೈಟಿ ಮುಖಾಂತರ ಕೊಟ್ಟಿದ್ದಾರೆ. ಆ ಒಂದು ಋಣ ತೀರಿಸಲು ನಮ್ಮ ಬೈರ್ಕೂರು ಸೊಸೈಟಿಯಲ್ಲಿ ಷೇರುದಾರರು ನಮ್ಮ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದು. ಆ ನಿರ್ದೇಶಕರು ಇವತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಮಾಡಿಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು MLC, ಮತ್ತೆ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂಥ ಆದಿನಾರಾಯಣ ಅವರು ಮತ್ತೆ ಅಮಾನುಲ್ಲಾ ಅವರು ಕಾಂಗ್ರೆಸ್
ಅಧ್ಯಕ್ಷರು ಮತ್ತೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷ ಮಟ್ಟದ ಮುಖಂಡರುಗಳು ಗುಜನಹಳ್ಳಿ ಮಂಜುನಾಥ್ ಇರುವುದು, ಮತ್ತೆ ಸರ್ವಜ್ಞ ಗೌಡ್ರು, ಮತ್ತೆ ಸ್ಥಳೀಯ ರಾಮಲಿಂಗಾರೆಡ್ಡಿ ಅವರು, ಮತ್ತೆ ರಾಜೇಂದ್ರ ಗೌಡರು, ಮತ್ತೆ ಸ್ಥಳೀಯವಾಗಿ ಕೃಷ್ಣಣ್ಣ, ಆನಂದ್ ರೆಡ್ಡಿ ಅಣ್ಣ, ಮತ್ತೆ ಲಕ್ಷ್ಮೀನಾರಾಯಣ ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಈ ಒಂದು ಸೊಸೈಟಿಯ ಫಲಿತಾಂಶವನ್ನ ತಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಗಳು ಬಂದ್ರೂ ಸಹ ಎಲ್ಲರೂ ಒಗ್ಗಟ್ಟಿನಿಂದ ಜಯಗಳನ್ನ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್.